ನಮಸ್ಕಾರ. ಇವತ್ತು ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಈ ಕಾನ್ಸ್ಟೇಬಲ್ ನೇಮಕಾತಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಕೆಲವು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿವೆ. ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಮ್ಮ ಇವತ್ತಿನ ಚರ್ಚೆಗೆ ಮೇನ್ ಸೋರ್ಸ್ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ವಯೋಮಿತಿ ಸಡಿಲಿಕೆ ಚಿಂತನೆ ಅಂತ ಒಂದು ಸುದ್ದಿ ವರದಿ ಬಂದಿದೆ. ಇದು ಬರೀ ಎಷ್ಟು ಪೋಸ್ಟ್ ಅಂತ ಅಷ್ಟೇ ಅಲ್ಲ, ಅದ್ರ ಹಿಂದಿರೋ ಕೆಲವು ಪಾಲಿಸಿ ಚೇಂಜಸ್ ಬಗ್ಗೆನೂ ಹೇಳುತ್ತೆ. ಈ ವರದಿಯಲ್ಲಿ ಮುಖ್ಯವಾಗಿ 3 ವಿಷಯಗಳು ಕಾಣಿಸುತ್ತೆ. ಒಂದು, KSRP ಅಂದ್ರೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ವಿಭಾಗದಲ್ಲಿ ದೊಡ್ಡ ಸಂಖ್ಯೆ ಅಂದ್ರೆ 2032 ಕಾನ್ಸ್ಟೇಬಲ್ ಪೋಸ್ಟ್ಗಳಿಗೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿರೋದು. ಎರಡನೇದು, ಇದು ಬಹಳ ಇಂಪಾರ್ಟೆಂಟ್, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಇದೆಯಲ್ಲ, ಅದನ್ನ ಈ ನೇಮಕಾತಿಯಲ್ಲಿ ಮೊದಲನೇ ಬಾರಿಗೆ ಅಳವಡಿಸೋಕೆ ಮುಂದಾಗಿರೋದು. ಮತ್ತು ಮೂರನೇದು, ನೇಮಕಾತಿಗಿರೋ ಏಜ್ ಲಿಮಿಟ್ ಅಂದ್ರೆ ವಯೋಮಿತಿನ ಸಡಿಲಿಸೋ ಬಗ್ಗೆ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದೆ ಅನ್ನೋದು. ಸೊ ಈ ನೇಮಕಾತಿ ಪ್ರಕ್ರಿಯೆ ಈಗ ಹೇಗೆ ನಡೀತಿದೆ, ಒಳ ಮೀಸಲಾತಿ ತರೋದ್ರಲ್ಲಿ ಏನೇನು ಚಾಲೆಂಜಸ್ ಇದೆ, ಆಮೇಲೆ ವಯೋಮಿತಿ ಸಡಿಲಿಕೆ ಆದ್ರೆ ಅದರ ಎಫೆಕ್ಟ್ ಏನಾಗಬಹುದು, ಇದೆಲ್ಲವನ್ನೂ ಅರ್ಥ ಮಾಡಿಕೊಳ್ಳದೆ ನಮ್ಮ ಇವತ್ತಿನ ಚರ್ಚೆಯ ಗುರಿ. ಸರಿ, ಹಾಗಾದ್ರೆ ಒಂದೊಂದಾಗಿ ಶುರು ಮಾಡೋಣ ಅಲ್ವಾ? ಮೊದಲನಿಗೆ ಈ ನೇಮಕಾತಿ ಸೈಜ್ ಬಗ್ಗೆನೇ ಮಾತಾಡೋಣ. 2032 KSRP ಕಾನ್ಸ್ಟೇಬಲ್ ಹುದ್ದೆಗಳು. ಇದು ಸಾಮಾನ್ಯ ಸಂಖ್ಯೆ ಅಂತೂ ಅಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ದೊಡ್ಡ ಸ್ಕೇಲ್ನಲ್ಲಿ ರೆಕ್ರೂಟ್ಮೆಂಟ್ ಆಗಿದ್ಯಾ? ಇದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 532 ಪೋಸ್ಟ್, ಉಳಿದ ಕಡೆಗೆ 1500 ಪೋಸ್ಟ್ ಅಂತ ಹಂಚಿದ್ದಾರೆ. ಆದ್ರೆ ನಂಬರ್ಗಿಂತ ಜಾಸ್ತಿ ಗಮನ ಸೆಳೆಯೋದು ಅಂದ್ರೆ ಈ ಒಳ ಮೀಸಲಾತಿ. ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿದ್ಮೇಲೆ ನಡೀತಿರೋ ಫಸ್ಟ್ ಮೇಜರ್ ರಿಕ್ರೂಟ್ಮೆಂಟ್ ಇದು ಹೇಗ್ ವರ್ಕ್ ಆಗತ್ತೆ, ಏನಿದು ಪ್ರೋಸೆಸ್? ಖಂಡಿತವಾಗಿಯೂ ನೋಡಿ, ಈ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನ ಅಳವಡಿಸ್ತಾ ಇರೋದು ಬಹಳ ಮುಖ್ಯವಾದ ಮತ್ತು ಸ್ವಲ್ಪ ಕಾಂಪ್ಲೆಕ್ಸ್ ಆದ ಪ್ರೋಸೆಸ್. ಇದಕ್ಕೋಸ್ಕರ ಪರಿಷ್ಕೃತ ರೋಸ್ಟರ್ ಬಿಂದುಗಳು ಅಂತಾರಲ್ಲ, ಅದನ್ನ ಫಿಕ್ಸ್ ಮಾಡೋ ಕೆಲಸ ಬಹಳ ಕೇರ್ಫುಲ್ ಆಗಿ ನಡೀತಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ರೋಸ್ಟರ್ ಪಾಯಿಂಟ್ಸ್ ಅಂದ್ರೆ ರಿಸರ್ವೇಷನ್ ರೂಲ್ಸ್ ಪ್ರಕಾರ ಇರೋ ಪೋಸ್ಟ್ಗಳಲ್ಲಿ ಎಷ್ಟನೇ ಪೋಸ್ಟ್ ಯಾವ ರಿಸರ್ವೇಷನ್ ಕ್ಯಾಟಗರಿಗೆ ಹೋಗಬೇಕು ಅಂತ ನಿಗದಿ ಮಾಡೋ ಒಂದು ಸಿಸ್ಟಮ್. ಈಗ ಪರಿಶಿಷ್ಟ ಜಾತಿಯೊಳಗ ಬೇರೆ ಬೇರೆ ಗುಂಪುಗಳಿಗೆ ಮೀಸಲಾತಿ ಕೊಡಬೇಕಾಗಿರೋದ್ರಿಂದ ಸರ್ಕಾರದ ಹೊಸ ಆರ್ಡರ್ ಪ್ರಕಾರ ಈ ರೋಸ್ಟರ್ ಸಿಸ್ಟಮ್ನ ರಿವೈಸ್ ಮಾಡೋದು ಕಂಪಲ್ಸರಿ. ಇದರ ಪರಿಣಾಮವಾಗಿ ಏನಾಗ್ಬೋದು ಅಂದ್ರೆ, ಮೊದಲು ಅನೌನ್ಸ್ ಮಾಡಿದಾಗ ಕೆಲವು ಪೊಲೀಸ್ ಯೂನಿಟ್ಗಳಲ್ಲಿ ಅಂದ್ರೆ ಬೆಟಾಲಿಯನ್ಗಳಲ್ಲಿ ಹೇಳಿದ ಪೋಸ್ಟ್ಗಳ ನಂಬರ್ ಅಥವಾ ಅದರ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಅದರಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಆಗೋ ಸಾಧ್ಯತೆ ಇದೆ. ಇದು ಕನ್ಫ್ಯೂಷನ್ ಮಾಡೋಕ್ಕಲ್ಲ, ಬದಲಾಗಿ ಹೊಸ ರೂಲ್ನ ಕರೆಕ್ಟಾಗಿ ಫಾಲೋ ಮಾಡೋಕೆ ಮಾಡ್ತಿರೋ ಅಡ್ಜಸ್ಟ್ಮೆಂಟ್ ಇದು. ಸರ್ಕಾರದ ಪಾಲಿಸಿನ ಯಾವುದೇ ತಪ್ಪಿಲ್ಲದೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಸೋರ್ಸ್ ಪ್ರಕಾರ ನೇಮಕಾತಿ ವಿಭಾಗದ DIG MN ಅನುಚೇತ್ ಅವರು ಸೆಪ್ಟೆಂಬರ್ 9ಕ್ಕೆ KSRP ADGP ಉಮೇಶ್ ಕುಮಾರ್ ಅವರಿಗೆ ಒಂದು ಲೆಟರ್ ಬರೆದಿದ್ದಾರೆ. ಆ ಲೆಟರಲ್ಲಿ ಈ ಹೊಸ ಒಳ ಮೀಸಲಾತಿ ಆರ್ಡರ್ ಪ್ರಕಾರ ಪೋಸ್ಟ್ಗಳ ಕ್ಲಾಸಿಫಿಕೇಶನ್ ಹೇಗೆ ಮಾಡಿದ್ದೀರಿ, ಆ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದಾರೆ. ಹೌದು, ಅದಕ್ಕೆ ರೆಸ್ಪಾನ್ಸ್ ಕೂಡ ಬೇಗ ಬಂದಿದೆ ಅಲ್ವಾ? KSRP ಕಡೆಯಿಂದ ಆ ರಿವೈಸ್ಡ್ ಪೋಸ್ಟ್ ಲಿಸ್ಟ್ನ ಸೆಪ್ಟೆಂಬರ್ 11ಕ್ಕೆ ನೇಮಕಾತಿ ವಿಭಾಗಕ್ಕೆ ಕಳಿಸಿದ್ದಾರೆ ಅಂತಿದೆ. ಅಂದ್ರೆ ನೋಡಿ, 2 ದಿನದಲ್ಲಿ ಈ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಶೇರ್ ಆಗಿದೆ. ಪ್ರಾಸೆಸ್ ಫಾಸ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅನ್ಸ್ತಿದೆ. ಕರೆಕ್ಟ್. ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಈ ಒಟ್ಟು 2032 ಪೋಸ್ಟ್ಗಳಲ್ಲಿ 3% ಸ್ಪೋರ್ಟ್ಸ್ ಕೋಟಾಗೆ ರಿಸರ್ವ್ ಮಾಡಿದ್ದಾರೆ. ಈ ಸ್ಪೋರ್ಟ್ಸ್ ಕೋಟಾ ಪೋಸ್ಟ್ಗಳನ್ನ ಬಿಟ್ಟು ಬಾಕಿ ಉಳಿದಿರೋ ಪೋಸ್ಟ್ಗಳಿಗೆ ಮಾತ್ರ ಈ ಹೊಸ ರಿವೈಸ್ಡ್ ರೋಸ್ಟರ್ ಪಾಯಿಂಟ್ಸ್ ಅಪ್ಲೈ ಮಾಡಿ ಕ್ಲಾಸಿಫೈ ಮಾಡಿರೋದು. ಉದಾಹರಣೆಗೆ, ಈಗ ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದ 1500 ಪೋಸ್ಟ್ಗಳನ್ನ ನೋಡಿದ್ರೆ, ಬೆಂಗಳೂರಿನ 1ನೇ ಬೆಟಾಲಿಯನ್ನಲ್ಲಿ ಒಟ್ಟು 134 ಪೋಸ್ಟ್ ಇದ್ರೆ ಅದರಲ್ಲಿ 4 ಸ್ಪೋರ್ಟ್ಸ್ ಕೋಟಾಗೋಗುತ್ತೆ. ಅಂದ್ರೆ ಉಳಿದ 130 ಪೋಸ್ಟ್ಗಳಿಗೆ ಮಾತ್ರ ಈ ಹೊಸ ರೋಸ್ಟರ್ ರೂಲ್ಸ್ ಅಪ್ಲೈ ಆಗುತ್ತೆ. ಹಾಗೆ ಮಂಗಳೂರಿನ 7ನೇ ಬೆಟಾಲಿಯನ್ನಲ್ಲಿ 335 ಪೋಸ್ಟ್ ಇದ್ರೆ 10 ಸ್ಪೋರ್ಟ್ಸ್ ಕೋಟಾಗೋಗುತ್ತೆ. ಉಳಿದ 325 ಪೋಸ್ಟ್ಗಳನ್ನ ಬೇರೆ ರಿಸರ್ವೇಷನ್ ಮತ್ತೆ ಜನರಲ್ ಕ್ಯಾಟಗರಿಗೆ ಹಂಚಿಕೆ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಯೂನಿಟ್ಗೂ ತುಂಬಾ ಪ್ರಿಸೈಸ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಕ್ಲಾಸಿಫೈ ಮಾಡಿದ್ದಾರೆ. ಹೌದು, ಈ ಥರ ಸ್ಟೆಪ್ ಬೈ ಸ್ಟೆಪ್ ಆಕ್ಯುರೇಟ್ ಪ್ರಾಸೆಸ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇಷ್ಟು ದೊಡ್ಡ ರೆಕ್ರೂಟ್ಮೆಂಟ್ ನಡಿಬೇಕಾದ್ರೆ ರೂಲ್ಸ್ ಫಾಲೋ ಮಾಡೋದು, ಟ್ರಾನ್ಸ್ಪರೆನ್ಸಿ ಇಡೋದು ತುಂಬಾನೇ ಕ್ರಿಟಿಕಲ್ ಆಗುತ್ತೆ. ಅದರಲ್ಲೂ ಈ ಹೊಸ ಒಳ ಮೀಸಲಾತಿ ನಿಯಮವನ್ನ ಫಸ್ಟ್ ಟೈಮ್ ಅಳವಡಿಸುವಾಗ ಯಾವುದೇ ಗೊಂದಲ ಇರಬಾರ್ದು, ಆಮೇಲೆ ಲೀಗಲ್ ಚಾಲೆಂಜಸ್ ಬರೋ ಹಾಗಿರಬಾರ್ದು. ಸೊ ಅದಕ್ಕೆ ಈ ನಿಖರವಾದ ವರ್ಗೀಕರಣ ಹೆಲ್ಪ್ ಮಾಡುತ್ತೆ. ಇನ್ನೊಂದು ವಿಷಯ ಅಂದ್ರೆ, ನಮ್ಮ ಸೋರ್ಸ್ ಹೇಳೋ ಪ್ರಕಾರ ಈ 2032 ಪೋಸ್ಟ್ಗಳಲ್ಲಿ ಹಿಂದಿನ ರೆಕ್ರೂಟ್ಮೆಂಟ್ಗಳಲ್ಲಿ ಫಿಲ್ ಆಗದೆ ಉಳಿದಿದ್ದ ಬ್ಯಾಕ್ಲಾಗ್ ವೇಕೆನ್ಸಿಗಳು ಸೇರಿವೆ ಅಂತ.
ಸೊ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಫಿಲ್ ಮಾಡೋಕೆ ಈ ರೀಡಿಸ್ಟ್ರಿಬ್ಯೂಷನ್ ಮತ್ತೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಇದು ಖಾಲಿ ಇರೋ ಪೋಸ್ಟ್ಗಳನ್ನು ಬೇಗ ತುಂಬಬೇಕು ಅನ್ನೋ ಸರ್ಕಾರದ ಇಂಟೆನ್ಷನ್ ಕೂಡ ತೋರಿಸುತ್ತೆ. ಆದರೂ ಹೇಳಿದ್ನಲ್ಲ, ಹೊಸ ಮೀಸಲಾತಿ ನೀತಿನ ಇಷ್ಟು ದೊಡ್ಡ ನೇಮಕಾತಿಯಲ್ಲಿ ಮೊದಲು ಸಲ ಅಳವಡಿಸೋದೇ ಅಡ್ಮಿನಿಸ್ಟ್ರೇಟಿವ್ ಆಗಿ ಒಂದು ಚಾಲೆಂಜ್ ಅಂತೂ ಹೌದು. ಇಲಾಖೆ ಎಲ್ಲ ಸರಿ ಹೋಗ್ಬೇಕು ಅಂತ ಕೇರ್ ತಗೊಳ್ತಿರೋ ಹಾಗೆ ಕಾಣ್ತಿದೆ. ಸರಿ, ಈ ಒಳ ಮೀಸಲಾತಿ ಇಂಪ್ಲಿಮೆಂಟೇಷನ್ ಅದರ ಪ್ರೋಸೆಸ್ ಬಗ್ಗೆ ಒಂದು ಕ್ಲಾರಿಟಿ ಬಂತು. ಇದು ರೆಕ್ರೂಟ್ಮೆಂಟ್ನ ಒಂದು ಮೇನ್ ಆಸ್ಪೆಕ್ಟ್ ಆಯಿತು. ಆದರೆ ಇದೇ ಟೈಮಲ್ಲಿ ಕ್ಯಾಂಡಿಡೇಟ್ಸ್ ಮಧ್ಯೆ ಮತ್ತೆ ಗೌರ್ಮೆಂಟ್ ಲೆವೆಲ್ನಲ್ಲೂ ಇನ್ನೊಂದು ವಿಷಯ ಬಹಳ ಚರ್ಚೆಯಲ್ಲಿದೆ ಅಲ್ವಾ? ಅದು ವಯೋಮಿತಿ ಸಡಿಲಿಕೆ ಚಿಂತನೆ. ಅದರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಹೌದು, ಲೇಟೆಸ್ಟ್ ರಿಪೋರ್ಟ್ಸ್ ನೋಡಿದ್ರೆ ರಾಜ್ಯ ಸರ್ಕಾರ ಈ ಪೊಲೀಸ್ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ಗೆ ಇರೋ ಅಪ್ಪರ್ ಏಜ್ ಲಿಮಿಟ್ ಇದೆಯಲ್ಲ, ಅದನ್ನ ರಿಲ್ಯಾಕ್ಸ್ ಮಾಡೋ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದೆ. ಇದು ಬರೀ ರೂಮರ್ ಅಲ್ಲ. ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ ಅವರೇ ಈ ಬಗ್ಗೆ ಡಿಸ್ಕಷನ್ ನಡೆದಿದೆ ಅಂತ ಹೇಳಿದ್ದಾರೆ. ಅವರೇ ಹೇಳಿರೋ ಪ್ರಕಾರ ಕಳೆದ ಕೆಲವು ವರ್ಷಗಳಿಂದ ಮೇ ಬಿ ಕೋವಿಡ್ ಇರ್ಬೋದು ಅಥವಾ ಬೇರೆ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಇರ್ಬೋದು, ಕಾನ್ಸ್ಟೇಬಲ್ ಪೋಸ್ಟ್ಗಳಿಗೆ ರೆಗ್ಯುಲರ್ ಆಗಿ ರೆಕ್ರೂಟ್ಮೆಂಟ್ ಪ್ರೋಸೆಸ್ ನಡೆದಿಲ್ಲ. ಇದರ ಡೈರೆಕ್ಟ್ ಎಫೆಕ್ಟ್ ಏನಾಗಿದೆ ಅಂದ್ರೆ, ಪೊಲೀಸ್ ಆಗ್ಬೇಕು ಅಂತ ಕನ್ಸ್ಕಂಡಿದ್ದ ಎಷ್ಟೋ ಜನ ಕ್ಯಾಂಡಿಡೇಟ್ಸ್ ಈಗ ಏಜ್ ಬಾರ್ ಆಗೋ ಹಂತದಲ್ಲಿದ್ದಾರೆ. ಕೆಲವರದು ಆಲ್ರೆಡಿ ಏಜ್ ಆಗೋಗಿದೆ, ಅವ್ರದೇನೂ ತಪ್ಪಿಲ್ದಿದ್ರೂ ಅವರಿಗೆ ಚಾನ್ಸ್ ಮಿಸ್ ಆಗೋ ಭಯ ಇದೆ. ಹಾಗಾಗಿ ಏಜ್ ಲಿಮಿಟ್ನ ಕನಿಷ್ಠ 2-3 ವರ್ಷ ಜಾಸ್ತಿ ಮಾಡಬೇಕು ಅಂತ ಕ್ಯಾಂಡಿಡೇಟ್ಸ್ ಕಡೆಯಿಂದ ಸ್ಟ್ರಾಂಗ್ ಆಗಿ ಡಿಮ್ಯಾಂಡ್ ಬಂದಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಇದು ಸಾವಿರಾರು ಯುವಕರ ಫ್ಯೂಚರ್ಗೆ ಸಂಬಂಧಪಟ್ಟಿದ್ದು. ಹೌದು, ಖಂಡಿತ. ಈ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಯೋಚನೆ ಮಾಡೋಕೆ ಮೇನ್ ರೀಸನ್ ನೀವು ಹೇಳಿದ ಹಾಗೆ ರೆಕ್ರೂಟ್ಮೆಂಟ್ ಡಿಲೇ ಆಗಿರೋದು. ಒಂದು ಸಿಸ್ಟಮ್ಯಾಟಿಕ್ ಆಗಿ ವರ್ಷ ರೆಕ್ರೂಟ್ಮೆಂಟ್ ಕ್ಯಾಲೆಂಡರ್ ಇಲ್ಲದೇ ಇದ್ದಾಗ ಅಥವಾ ಇತರ ಅನಿರೀಕ್ಷಿತ ಕಾರಣಕ್ಕೆ ಪೋಸ್ಟ್ಪೋನ್ ಆದಾಗ ಎಲಿಜಿಬಿಲಿಟಿ ಇದ್ರೂ ಏಜ್ ಕಾರಣಕ್ಕೆ ಅವಕಾಶ ಕಳ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗತ್ತೆ. ಇದು ಒಂದು ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಆದ ಡಿಲೇಯಿಂದ ಆಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋ ಪ್ರಯತ್ನ ಇದ್ದಾಗೆ. ಕ್ಯಾಂಡಿಡೇಟ್ಸ್ ಡಿಮ್ಯಾಂಡ್ಗೆ ಗವರ್ಮೆಂಟ್ ರೆಸ್ಪಾಂಡ್ ಮಾಡೋಕೆ ಮುಂದಾಗಿರೋದು ಪಾಸಿಟಿವ್ ಸೈನ್ ಅಂತ ಅನ್ಸುತ್ತೆ. ಆದರೆ ಇಲ್ಲಿ ಒಂದು ಪಾಯಿಂಟ್ ಕ್ಲಿಯರ್ ಮಾಡಬೇಕು, ಇದು ಇನ್ನೂ ಫೈನಲ್ ಡಿಸಿಷನ್ ಅಲ್ಲ, ಜಸ್ಟ್ ಚಿಂತನೆ ಹಂತದಲ್ಲಿದೆ ಅಷ್ಟೇ. ಅದಕ್ಕೊಂದು ಪ್ರಾಪರ್ ಪ್ರಾಸೆಸ್ ಫಾಲೋ ಮಾಡ್ತಿದ್ದಾರೆ. ಹೋಮ್ ಮಿನಿಸ್ಟರ್ ಹೇಳಿದಾಗೆ ಫಸ್ಟ್ ಸ್ಟೆಪ್, ಬೇರೆ ಸ್ಟೇಟ್ಸ್ಗಳಲ್ಲಿ ಪೊಲೀಸ್ ರೆಕ್ರೂಟ್ಮೆಂಟ್ಗೆ ಏಜ್ ಲಿಮಿಟ್ ರೂಲ್ಸ್ ಹೇಗಿದೆ ಅಂತ ಸ್ಟಡಿ ಮಾಡ್ತಿದ್ದಾರೆ. ಅಲ್ಲಿನ ಪ್ರಾಕ್ಟೀಸ್, ನಮ್ಮ ಸ್ಟೇಟ್ ಕಂಡೀಷನ್ ಎಲ್ಲ ಕಂಪೇರ್ ಮಾಡಿ ನೋಡ್ತಾರೆ. ಓ, ಹಾಗಾದ್ರೆ ಬೇರೆ ರಾಜ್ಯಗಳನ್ನು ನೋಡ್ತಿದ್ದಾರಾ? ಹೌದು, ಇದೆಲ್ಲ ಫ್ಯಾಕ್ಟರ್ಸ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಒಂದು ಸೂಕ್ತವಾದ ಜಸ್ಟಿಫೈಯಬಲ್ ಪ್ರಪೋಸಲ್ನ ಗವರ್ಮೆಂಟ್ಗೆ ಸಬ್ಮಿಟ್ ಮಾಡಿ ಅಂತ ಸ್ಟೇಟ್ ಪೊಲೀಸ್ ಚೀಫ್ ಅಂದ್ರೆ ಡಿಜಿ ಆ್ಯಂಡ್ ಐಜಿಪಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಪ್ರಪೋಸಲ್ ಗವರ್ಮೆಂಟ್ಗೆ ಬಂದ್ಮೇಲೆ ಅದು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಆಗಿ ಅಥವಾ ಸಂಬಂಧಪಟ್ಟ ಅಥಾರಿಟಿಯಿಂದ ಅಪ್ರೂವ್ ಆದ್ಮೇಲೇನೆ ಫೈನಲ್ ಆರ್ಡರ್ ಬರುತ್ತೆ. ಸೊ ಕ್ಯಾಂಡಿಡೇಟ್ಸ್ ಹೋಪ್ ಇಟ್ಕೋಬೋದು, ಆದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ. ಈ ಪ್ರಾಸೆಸ್ ನಡೀತಿದೆ ಅನ್ನೋದೇ ಎಷ್ಟೋ ಜನಕ್ಕೆ ಸ್ವಲ್ಪ ಸಮಾಧಾನ ಕೊಡೋ ವಿಷಯ ಇರಬಹುದು. ಆದರೆ ಈ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಕೆಲವು ಪ್ರಶ್ನೆಗಳು ಬರುತ್ತೆ. ಈಗ ಇದು ಬರೀ ಈ ಸಲದ ರೆಕ್ರೂಟ್ಮೆಂಟ್ಗೆ ಮಾತ್ರ ಒಂದು ಸೊಲ್ಯೂಷನ್ನ, ಅಥವಾ ಪದೇ ಪದೇ ರೆಕ್ರೂಟ್ಮೆಂಟ್ ಡಿಲೇ ಆಗೋ ಒಂದು ದೊಡ್ಡ ಪ್ರಾಬ್ಲಮ್ನ ಸಿಂಪ್ಟಮ್ಮಾ? ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದ್ರಿ. ಖಂಡಿತವಾಗ್ಲೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ರೆಕ್ರೂಟ್ಮೆಂಟ್ ಡಿಲೇಯಿಂದ ಪ್ರಾಬ್ಲಮ್ ಫೇಸ್ ಮಾಡಿರೋ ಕ್ಯಾಂಡಿಡೇಟ್ಸ್ಗೆ ಇಮಿಡಿಯೇಟ್ ಜಸ್ಟಿಸ್ ಕೊಡೋ ಒಂದು ದಾರಿ, ಅವ್ರಿಗೊಂದು ಚಾನ್ಸ್ ಕೊಟ್ಟ ಹಾಗಾಗತ್ತೆ. ಆದರೆ ಇದು ಪರ್ಮನೆಂಟ್ ಸೊಲ್ಯೂಷನಾ ರೂಟ್ ಕಾಸ್ಗೆ? ಮೋಸ್ಟ್ಲಿ ಅಲ್ಲ. ಪ್ರತಿ ಸಲ ರೆಕ್ರೂಟ್ಮೆಂಟ್ ಡಿಲೇ ಆದಾಗ್ಲೂ ಏಜ್ ರಿಲ್ಯಾಕ್ಸ್ ಮಾಡ್ತಾ ಹೋದ್ರೆ ಅದು ಟೆಂಪ್ರರಿ ಅರೇಂಜ್ಮೆಂಟ್ ಆಗತ್ತೆ ಹೊರತು ಸಿಸ್ಟಮಿಕ್ ಇಂಪ್ರೂವ್ಮೆಂಟ್ ಆಗಲ್ಲ. ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂದ್ರೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ನ ರೆಗ್ಯುಲರ್ ಆಗಿ ಒಂದು ಫಿಕ್ಸ್ಡ್ ಟೈಮ್ ಲೈನ್ ಪ್ರಕಾರ ನಡೆಸೋದನ್ನ ಎನ್ಶ್ಯೂರ್ ಮಾಡ್ಕೋಬೇಕು. ಆಗ ಕ್ಯಾಂಡಿಡೇಟ್ಸ್ಗೂ ಕ್ಲಾರಿಟಿ ಇರುತ್ತೆ, ಏಜ್ ಬಾರ್ ಆಗೋ ಭಯ ಕಡಿಮೆ ಆಗತ್ತೆ. ಏಜ್ ರಿಲ್ಯಾಕ್ಸೇಷನ್ಗೆ ಒಳ್ಳೆ ಇಂಟೆನ್ಷನ್ ಇದೆ, ಆದರೆ ಇದು ಲಾಂಗ್ ರನ್ನಲ್ಲಿ ರೆಕ್ರೂಟ್ಮೆಂಟ್ ಸಿಸ್ಟಮ್ ಮೇಲೆ, ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ಗೆ ಸೇರೋ ಸ್ಟಾಫ್ನ ಆವರೇಜ್ ಏಜ್ ಮೇಲೆ ಯಾವ ಥರ ಪರಿಣಾಮ ಬೀರ್ಬೋದು ಅನ್ನೋದನ್ನು ಗವರ್ಮೆಂಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಇದು ಸದ್ಯದ ಅಗತ್ಯ ಪೂರೈಸೋದು ಮತ್ತು ಫ್ಯೂಚರ್ ಪ್ಲಾನಿಂಗ್ ನಡುವಿನ ಒಂದು ಬ್ಯಾಲೆನ್ಸ್ನ ವಿಷಯ. ಕಾನ್ಸ್ಟೇಬಲ್ ಪೋಸ್ಟ್ಗಳ ರೆಕ್ರೂಟ್ಮೆಂಟ್ ಪ್ರೋಸೆಸ್ಗೆ ಅಫಿಷಿಯಲ್ ಆಗಿ ಸ್ಟಾರ್ಟ್ ಸಿಕ್ಕಿದೆ. ಇದೊಂದು ದೊಡ್ಡ ಅಪರ್ಚುನಿಟಿ. ಹೌದು. 2, ಈ ರೆಕ್ರೂಟ್ಮೆಂಟ್ನಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನ ರಿವೈಸ್ಡ್ ರೋಸ್ಟರ್ ಪಾಯಿಂಟ್ಸ್ ಮೂಲಕ ಬಹಳ ಕೇರ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇದು ಸ್ಟೇಟ್ ಗವರ್ಮೆಂಟ್ನ ಹೊಸ ರಿಸರ್ವೇಷನ್ ಪಾಲಿಸಿಯ ಮೊದಲ ದೊಡ್ಡ ಅಪ್ಲಿಕೇಶನ್. ಸೊ ಬಹಳ ಇಂಪಾರ್ಟೆಂಟ್. ಖಂಡಿತ. 3,
ಹಿಂದಿನ ರೆಕ್ರೂಟ್ಮೆಂಟ್ ಡಿಲೇಯಿಂದ ಅವಕಾಶ ಕಳ್ಕೊಳ್ಳೋ ಭಯದಲ್ಲಿರೋ ಕ್ಯಾಂಡಿಡೇಟ್ಸ್ ಹಿತದೃಷ್ಟಿಯಿಂದ ಏಜ್ ಲಿಮಿಟ್ನ 2ರಿಂದ 3 ವರ್ಷ ರಿಲ್ಯಾಕ್ಸ್ ಮಾಡೋ ಬಗ್ಗೆ ಸರ್ಕಾರ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದೆ. ಆದರೆ ಇದರ ಫೈನಲ್ ಡೆಸಿಷನ್ಗೆ ಇನ್ನೂ ಟೈಮ್ ಬೇಕು. ಅದಕ್ಕೊಂದು ಪ್ರೊಸೆಸ್ ನಡೀತಿದೆ. ಕರೆಕ್ಟ್. ಈ ಎಲ್ಲಾ ಬೆಳವಣಿಗೆಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಇದು ಬರೀ ಒಂದು ಆರ್ಡಿನರಿ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಅಲ್ಲ. ಬದಲಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ರೆಕ್ರೂಟ್ಮೆಂಟ್ ಪಾಲಿಸಿಗಳಲ್ಲಿ ಕೆಲವು ದೊಡ್ಡ ಚೇಂಜಸ್ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ನಡೀತಿರೋ ಒಂದು ಟೈಮ್ ಇದು ಅಂತ ಹೇಳ್ಬೋದು. ಒಳ ಮೀಸಲಾತಿ ಇಂಪ್ಲಿಮೆಂಟೇಷನ್ ಅನ್ನೋದು ಸೋಷಿಯಲ್ ಜಸ್ಟಿಸ್ ಕಡೆಗೆ ಒಂದು ಹೆಜ್ಜೆ ಆದರೆ, ಏಜ್ ರಿಲ್ಯಾಕ್ಸೇಷನ್ ಚಿಂತನೆ ಅನ್ನೋದು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ನಿಂದ ಆದ ಪ್ರಾಬ್ಲಮ್ಗೆ ಹ್ಯೂಮನ್ ಗ್ರೌಂಡ್ಸ್ನಲ್ಲಿ ರೆಸ್ಪಾಂಡ್ ಮಾಡೋ ಪ್ರಯತ್ನ. ಇವೆರಡಕ್ಕೂ ಅದರದೇ ಆದ ಚಾಲೆಂಜಸ್ ಮತ್ತೆ ಕಾನ್ಸಿಕ್ವೆನ್ಸಸ್ ಇವೆ. ಈ ಚರ್ಚೆನ ಮುಗಿಸೋ ಮುಂಚೆ ಕೇಳುಗರನ್ನ ಒಂದು ಯೋಚನೆಗೆ ಹಚ್ಚೋ ವಿಷಯ ಹೇಳಬೇಕು ಅನ್ಸುತ್ತೆ. ನಾವು ಡಿಸ್ಕಸ್ ಮಾಡಿದ ಈ ಎರಡೂ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಅಂದ್ರೆ ಒಳ ಮೀಸಲಾತಿಯ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಮತ್ತೆ ಏಜ್ ರಿಲ್ಯಾಕ್ಸೇಷನ್ನ ಸಾಧ್ಯತೆ, ಇವೆರಡೂ ಒಟ್ಟಿಗೆ ಜಾರಿಗೆ ಬಂದ್ರೆ ಫ್ಯೂಚರ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ರಿಕ್ರೂಟ್ಮೆಂಟ್ ಸ್ವರೂಪದ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಒಳ್ಳೆ ಪಾಯಿಂಟ್. ಇದು ರಿಕ್ರೂಟ್ ಆಗೋ ಕಾನ್ಸ್ಟೇಬಲ್ಗಳ ಸೋಷಿಯಲ್ ಕನ್ಪೋಸಿಷನ್ನಲ್ಲಿ ಅಂದ್ರೆ ಸಾಮಾಜಿಕ ಸಂಯೋಜನೆಯಲ್ಲಿ ಯಾವ ಥರ ಚೇಂಜ್ ತರಬಹುದು? ಏಜ್ ರಿಲ್ಯಾಕ್ಸೇಷನ್ ಮತ್ತು ಒಳ ಮೀಸಲಾತಿ ಎರಡೂ ಬಂದ್ರೆ ಡಿಪಾರ್ಟ್ಮೆಂಟ್ನ ಒಟ್ಟಾರೆ ಎಫಿಷಿಯನ್ಸಿ ಮೇಲೆ ಅಥವಾ ಇಂಟರ್ನಲ್ ಎನ್ವಿರಾನ್ಮೆಂಟ್ ಮೇಲೆ ಏನಾದರೂ ಎಫೆಕ್ಟ್ಸ್ ಇರಬಹುದಾ? ಮತ್ತು ಮುಖ್ಯವಾಗಿ ಈ ಡೆವಲಪ್ಮೆಂಟ್ಸ್ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಕರ್ನಾಟಕದ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗಳಿಗೂ ಇದು ಒಂದು ಮಾಡೆಲ್ ಅಥವಾ ಇಂಡಿಕೇಶನ್ ಕೊಡಬಹುದಾ? ಆಲೋಚಿಸಬೇಕಾದ ವಿಷಯವೇ. ಹೌದು. ಒಂದು ಕಡೆ ಸೋಷಿಯಲ್ ಜಸ್ಟಿಸ್ ಪ್ರಿನ್ಸಿಪಲ್ಸ್ನ ರಿಸರ್ವೇಷನ್ ಪಾಲಿಸಿ ಮೂಲಕ ಎಫೆಕ್ಟಿವ್ ಆಗಿ ಜಾರಿ ಮಾಡೋ ಕಮಿಟ್ಮೆಂಟ್, ಇನ್ನೊಂದು ಕಡೆ ಅಡ್ಮಿನಿಸ್ಟ್ರೇಟಿವ್ ಡಿಲೇಗಳನ್ನು ಸರಿ ಮಾಡಿ ಏಜ್ ರಿಲ್ಯಾಕ್ಸೇಷನ್ ತರಹದ ಸ್ಟೆಪ್ಸ್ ಮೂಲಕ ಜಾಬ್ ಆಸ್ಪಿರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡೋ ಪ್ರೆಷರ್, ಈ ಎರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಸಾಧಿಸೋದು ಸರ್ಕಾರದ ಮುಂದಿರೋ ದೊಡ್ಡ ಚಾಲೆಂಜ್. ಈ ಬ್ಯಾಲೆನ್ಸ್ನ ಹುಡುಕೋ ನಿರಂತರ ಪ್ರಯತ್ನದ ಭಾಗವಾಗಿಯೇ ನಾವು ಈ ಬೆಳವಣಿಗೆಗಳನ್ನು ನೋಡಬೇಕಾಗಿದೆ. ಇದರ ದೂರಗಾಮಿ ಪರಿಣಾಮಗಳ ಬಗ್ಗೆ ನಾವೆಲ್ಲ ಯೋಚಿಸೋದು ಇಂಪಾರ್ಟೆಂಟ್ ಅನ್ಸುತ್ತೆ.